ನಮಸ್ಕಾರ ಸ್ನೇಹಿತರೆ, ನಾನು ಉದಯ್ ಕುಮಾರ್. ಯಾರೋ ಒಂದಷ್ಟು ಜನ ಕಾಂಗ್ರೆಸ್ ಪಕ್ಷದ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಪರ ಘೋಷಣೆ ಅಲ್ಲ, ನಮ್ಮ ಬ್ರದರ್ಸ್ ಹಂಗ್ಯಾಕೆ ಕೂಗ್ತಾರೆ, ನಿಮಗೆ ಕಿವಿನೇ ಸರಿಯಾಗಿ ಕೇಳಿಸಲ್ಲ ಅಂತ ನಾಯಿಗಿಂತ ಹೆಚ್ಚಾಗಿ ಬೊಗಳದವರೆಲ್ಲ ಈಗ ಎಲ್ಲೆಲ್ಲಿ ಅಡಗಿ ಕೂತ್ಕೊಂಡಿದ್ದಾರೋ ಹುಡುಕಬೇಕಾಗಿದೆ. ಯಾಕೆ ಅಂದರೆ ಅದರ ಬಗ್ಗೆ FSL ರಿಪೋರ್ಟ್ ಬಂದಿದೆ. ಅದರ ಬಗ್ಗೆ ಅಧಿಕೃತವಾಗಿ ಈಗಾಗಲೇ ಏನಿದೆ ಅಂತ ಹೇಳಿ ಯಾರು ಮರ್ಯಾದೆ ಕಳ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಹಾಗೆ ಘೋಷಣೆ ಕೂಗಿದವರು ಅಂತ 3 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಪಾಕಿಸ್ತಾನ ಪರ ಅಲ್ಲದೆ ನಾಸೀರ್ ಪರನೋ ಇನ್ಯಾವನ ಪರನೋ ಇಲ್ಲ ನಾಯಿ ನರಿಗಳ ಪರನೋ ಘೋಷಣೆ ಕೂಗಿದ್ರೆ ಪೊಲೀಸರು ಅರೆಸ್ಟ್ ಮಾಡ್ತಾ ಇರಲಿಲ್ಲ. ಅವರು ಘೋಷಣೆಯನ್ನು ಕೂಗಿದ್ದು ಪಾಕ್ ಪರ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗೆ ಘೋಷಣೆ ಕೂಗಿದವರು ಅವರನ್ನು ಸಮರ್ಥಿಸ್ತಾ ಹೋದವರು ಹೊಟ್ಟೆಗೆ ಅನ್ನ ತಿಂತಾರೋ ಇಲ್ಲ ಬೇರೆ ಏನಾದರೂ ತಿಂತಾರೋ ನಮಗೆಂತೂ ಗೊತ್ತಿಲ್ಲ. ಬಂಧಿತರಾದವರಲ್ಲಿ ಒಬ್ಬ ದೆಹಲಿಯ ಮೂಲದವನು, ಇನ್ನೊಬ್ಬ ಹಾವೇರಿಯವನು, ಮತ್ತೊಬ್ಬ ಇಲ್ಲೇ ಬೆಂಗಳೂರಿನ ಜಯಮಹಲ್ನವನು. ಇಲ್ಲಿ 3 ಆರೋಪಿಗಳ ಬಂಧನ ಆಗ್ತಿದ್ದಂತೆ ವಿರೋಧ ಪಕ್ಷದವರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿವೆ. ಇಲ್ಲಿವರೆಗೂ ಅವರು ಕೂಗೇ ಇಲ್ಲ ಅಂತ ಸಮರ್ಥಿಸಿಕೊಳ್ತಾ ಇದ್ದ ಸಚಿವರ ವಿರುದ್ಧ ವಿರೋಧ ಪಕ್ಷದವರು ಕೆಂಡ ಕಾರ್ತಾ ಇದ್ದಾರೆ ಅಂತಹ ಒಂದಷ್ಟು ಮಾಹಿತಿ ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಮಾರ್ಚ್ 4ನೇ ತಾರೀಕಿನವರೆಗೆ ಅಲ್ಲಿ ಯಾರು ಅಂತಹ ಘೋಷಣೆಯನ್ನು ಕೂಗಿಲ್ಲ, ಪಾಕ್ ಪರ ಘೋಷಣೆಯನ್ನು ಕೂಗಿಲ್ಲ ಅಂತ ರಾಜ್ಯದ ಸಚಿವರು ಹಾಗೆ ಶಾಸಕರು ಹೇಳ್ತಾ ಬರ್ತಿದ್ರು. ನಾವು 10 ಬಾರಿ ಕೇಳಿದ್ದೀವಿ, ಆಡಿಯೋ ನಮ್ಮ ಕಿವಿಗೆ ಬಿದ್ದೇ ಇಲ್ಲ, ಅದೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳ್ತಿದ್ರು. ಇನ್ನೊಬ್ಬರು ಸಚಿವರಂತೂ ಬಿಡಿ, ಅದೆಷ್ಟು ಕಲರ್ಕಾಗೆ ಹಾರಿಸೋಕೆ ನಿಂತುಬಿಟ್ರು ಅಂದರೆ ಅವರು ಅಲ್ಲಿ ಕೂಗಿದ್ರೆ ಮಾಧ್ಯಮದವರು ಏನು ಮಾಡ್ತಾಯಿದ್ರಿ ಅಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳಿಬಿಟ್ರು. ಯಾಕೆ ಆ ಸಚಿವರು ಹಾಗೆ ಕೇಳಿದರು ಅಂದರೆ ಅಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿ ಬಂದವನು ಅವರ ತಂದೆಯ ಅತ್ಯಾಪ್ತರು ಅಂತ. ಹಾಗೆ ಕೂಗುವಾಗ ಗೆದ್ದ ರಾಜ್ಯಸಭಾ ಸದಸ್ಯನೇ ಕೂಗಿದವನ ಕಪಾಳಕ್ಕೆ 2 ತಟ್ಟಿ ತಪ್ಪು, ಇದು ಹೀಗೆ ಕೂಗಬಾರ್ದು ಅಂತ ಹೇಳಿಬಿಟ್ಟಿದ್ರೆ, ಹಾಗೆ ಕೂಗಿದವನನ್ನು ಪೊಲೀಸರಿಗೆ ಹಿಡ್ಕೊಟ್ಟಿದ್ರೆ ಅಲ್ಲಿ ಯಾವ ಸಮಸ್ಯೆನೂ ಇರ್ತಾನೆ ಇರಲಿಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ಅವರಿಗೆ ಪಾಕಿಸ್ತಾನದ ಪರ ಕೂಗೋದು ತಪ್ಪು ಅನಿಸೋದೇ ಇಲ್ಲ. ಪಾಕಿಸ್ತಾನದ ಪರ ಮಾತಾಡಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಟೀಕಿಸುವ ದ್ರೋಹಿಗಳು, ಹಾಗೆ ಈ ದುರುಳರು, ಇವರನ್ನು ಕರ್ನಾಟಕಕ್ಕೆ ಕರೆಸ್ಕೋಬಾರ್ದು ಅಂತ ನಮ್ಮ ಕರ್ನಾಟಕದ ಕೆಲ ಸಚಿವರಿಗೆ ಕೂಡ ಅನಿಸೋದೇ ಇಲ್ಲ. ಇನ್ನು ಸಾಮಾಜಿಕ ಜಾಲತಾಣಗಳ ಕತೆಗಳು ಹೇಗಾಗ್ಬಿಟ್ಟಿದೆ ಅಂತಂದರೆ, ಎಷ್ಟು ಸಮರ್ಥನೆಗೆ ನಿಂತುಬಿಟ್ಟು ಅಂದರೆ ಅಲ್ಲಿ ಕೂಗಿರೋದು ಪಾಕ್ ಪರ ಘೋಷಣೆನೇ ಅಲ್ಲ, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಚುಚ್ಕೊಂಡ್ರು ರೀ. ಕುತ್ಕೊಂಡು ಚುಚ್ಚಿದ್ದೇ ಆಗೋಯ್ತು. ಏನೋ ಇವರೇ ಹೋಗಿ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದವ್ರ ಥರ ಇವರೇ ಹೋಗಿದ್ರು, ಇವರೇ ಆ ಜಾಗದಲ್ಲಿದ್ದರು ಅನ್ನೋ ಥರ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಬಿಟ್ರು. ಸಣ್ಣ ಕಾಮನ್ ಸೆನ್ಸ್ ಏನಾದರೂ ಇವರಿಗೆ ಇದ್ದಿದ್ದರೆ, ಆ ಕಾಮನ್ ಸೆನ್ಸ್ ಅಂದರೆ ಅದೇನಪ್ಪ ಅದು ಅಂದರೆ ಇದ್ದಿದ್ರೆ ಹಾಗೇನಾದರೂ ಕೂಗಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಸೋಷಿಯಲ್ ಮೀಡಿಯಾ ನೋಡಿಕೊಳ್ಳೋ ಏಜೆನ್ಸಿ ಇದೆಯಲ್ಲ, ಅದು ಕೂಡ ಆ ವಿಷಯದ ಬಗ್ಗೆ ದೊಡ್ಡದಾಗಿ ಬ್ಯಾಟಿಂಗನ್ನು ಮಾಡ್ತಾಯಿತ್ತು. ಯಾಕೆಂದರೆ ಈ ಮುಖ್ಯಮಂತ್ರಿ ಅಲ್ಲ, ಯಾವುದೇ ಮುಖ್ಯಮಂತ್ರಿ ಬರಲಿ, ಎಲ್ಲಿಯೇ ಆಗಲಿ, ಯಾವುದೇ ರಾಜ್ಯನೇ ಆಗಲಿ, ಆ ರಾಜ್ಯದಲ್ಲಿ ಅದನ್ನು ಅಲ್ಲಿಯ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಏಜೆನ್ಸಿ ಅಲ್ಲಿ ಯಾವುದೇ ವಿಷಯಗಳಿಲ್ಲ ಅಂದರೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಅದರ ಪರವಾಗಿ ಬ್ಯಾಟಿಂಗನ್ನು ಮಾಡುತ್ತೆ. ಆದರೆ ಇಲ್ಲಿ ಆ ಸೋಷಿಯಲ್ ಮೀಡಿಯಾದ ಏಜೆನ್ಸಿ ಯಾವುದೇ ವಿಷಯದ ಬಗ್ಗೆ ಬ್ಯಾಟಿಂಗ್ನ ಮಾಡಲಿಲ್ಲ. ಮುಖ್ಯಮಂತ್ರಿಗಳ FSLಗೆ ಖಂಡಿತ ಯಾವ ಥರ ಏನಾದರೂ ಆಗಿಲ್ಲ ಅಂತ ಏನಾದರೂ ಅಂದಿದ್ರೆ ಮುಖ್ಯಮಂತ್ರಿಗಳು ಕೂಡ FSLಗೆ ಖಂಡಿತ ಕೊಡ್ತಾ ಇರಲಿಲ್ಲ ಅನ್ನೋದು ಇವ್ರಿಗೆ ಅರ್ಥನೂ ಆಗಲಿಲ್ವ ಏನೋ ಗೊತ್ತಿಲ್ಲ. ಸ್ನೇಹಿತರೆ, ಯಾವುದೇ ಒಂದು ತಪ್ಪು ನಡೆದಾಗ ತನಿಖೆ ಮುಗಿಯೋವರೆಗೂ ತೆಪ್ಪಗೆ ಇದ್ದರೆ ಒಳ್ಳೆಯದು. ತನಿಖೆಯ ವರದಿ ಬರೋವರೆಗೂ ಯಾರನ್ನು ಸಮರ್ಥಿಸ್ಕೊಳ್ಬಾರ್ದು, ಒಳ್ಳೆಯದಲ್ಲ. ಸ್ವಲ್ಪ ತಾಳ್ಮೆ ಇಟ್ಕೊಂಡು ಕಾಯಬೇಕಾಗುತ್ತೆ. ಇಲ್ಲದೆ ಹೋದರೆ ಶತ್ರು ದೇಶದ ಪರ ಘೋಷಣೆ ಕೂಗೋ ಅವರನ್ನು ಸಮರ್ಥಿಸಿಕೊಳ್ಳುವ ನಮಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ, ಅದು ಸೋಷಿಯಲ್ ಮೀಡಿಯಾನೇ ಆಗಲಿ, ಸಚಿವರೇ ಆಗಲಿ, ಕೆಲವರು ಯಾರು ಮಂತ್ರಿಗಳಿದ್ದಾರೆ ಅವರೇ ಆಗಲಿ, ಹಾಗೆಯೇ ಶಾಸಕರಾಗಲಿ, ಇವರಿಗೆ ನಮಗೂ ಹಾಗೆಯೇ ಕೂಗಿದವರಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಹಾಗೆಯೇ
ಇದೆಲ್ಲದರ ಮಧ್ಯೆ 4ನೇ ತಾರೀಕು FSL ವರದಿ ಬಹಿರಂಗ ಆಯಿತು. FSL ವರದಿ ಬಹಿರಂಗ ಆಗ್ತಾ ಇದ್ದಂತೆ 3 ಜನರನ್ನು ಬಂಧಿಸಿದ್ದು ಆಯಿತು. ಅದಕ್ಕೆ ಮುಂಚೆ 40 ಜನರನ್ನು ವಿಚಾರಣೆಗೆ ಒಳಪಡಿಸಿ 15 ಮಂದಿಯ ವಾಯ್ಸ್ ಸ್ಯಾಂಪಲ್ನ ತೆಗೆದುಕೊಳ್ಳಲಾಗಿತ್ತು. ಈಗ ವರದಿ ಬಂದ ನಂತರ 3 ಆರೋಪಿಗಳನ್ನ ಬಂಧಿಸಲಾಗಿದೆ. ಆ ಬಂಧಿತ ಆರೋಪಿಗಳನ್ನ ಹಾವೇರಿಯ ಮೊಹಮ್ಮದ್ ಶಫಿ ನಾಶಿಪುಡಿ, ಹಾಗೆಯೇ ಬೆಂಗಳೂರಿನ ಜಯಮಹಲ್ನ ನಿವಾಸಿ ಮುನಾವರ್ ಹಾಗೂ ದೆಹಲಿಯ ಕಿಶನ್ಗಂಜ್ನ ಮುಲ್ತಾಜ್ ಅಂತ ಹೇಳಿಬಿಟ್ಟು ಹೇಳಲಾಗಿದೆ. ಇಲ್ಲಿ ನಾವು ನೋಡ್ಬೋದು, ನಾಶಿಪುಡಿ ಮುನಾವರ್ ಸ್ನೇಹಿತರಂತೆ ಇವರಿಬ್ಬರು. ಆದರೆ ಇವರಿಬ್ಬರಿಗೂ ಈ ಇಲ್ತಾಜ್ ಯಾರು ಅಂತ ಗೊತ್ತಿಲ್ಲ, ನಮಗೆ ಸಂಬಂಧನೇ ಇಲ್ಲ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕೂಡ ಗೊತ್ತಾಗ್ತಾ ಇದೆ. ಹಾಗಾದರೆ ಇಲ್ತಾಜ್ ಅನ್ನೋನು ದೆಹಲಿಯಿಂದ ಇಲ್ಲಿಗೆ ಯಾಕೆ ಬಂದ? ಇಲ್ಲಿಗೆ ಕರೆಸ್ಕೊಂಡವ್ರು ಯಾರು? ರಾಜ್ಯಸಭೆ ಸದಸ್ಯರಿಗೂ ಇಲ್ತಾಜ್ಗೂ ಸಂಬಂಧ ಏನಾದರೂ ಇದೆಯಾ? ಇವೆಲ್ಲವನ್ನು ಇವ್ರನ್ನೆಲ್ಲ ವಿಧಾನಸೌಧದ ಒಳಗಡೆ ಹೆಂಗೆ ಬಿಟ್ಟರು ಅನ್ನೋದ್ರ ಬಗ್ಗೆ ಕೂಡ ಒಂದು ತನಿಖೆ ನಡೀಲೇಬೇಕು. ಯಾಕಂದರೆ ವಿಧಾನಸೌಧ ಏನು ಧರ್ಮಛತ್ರನ, ಯಾರಂದರೆ ಅವರು ಹೋಗಿ ಬರೋಕ್ಕೆ, ಅದು ನನಗಂತೂ ಗೊತ್ತಿಲ್ಲ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಆದರೆ ಆ ಸರ್ಕಾರ ಅಲ್ಲಿಯವರೆಗೆ ತನಿಖೆ ನಡೆಸೋಕ್ಕೆ ಬಿಡುತ್ತಾ ಅನ್ನೋದು ಇಲ್ಲಿ ಅನುಮಾನ. ಯಾಕೆಂದರೆ ಗೊತ್ತಿಲ್ಲ. ಯಾಕೆ ಅಂದರೆ ಇದನ್ನು ಇಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ರಾಜ್ಯಸಭಾ ಸದಸ್ಯ ಇದ್ದಾರಲ್ಲ, ಅವರು AICCಯ ಅಧ್ಯಕ್ಷ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ಅತ್ಯಾಪ್ತರು. ಈ ಅತ್ಯಾಪ್ತರು ಇನ್ನು ಮೊಹಮ್ಮದ್ ನಾಸಿಪುಡಿ ಬ್ಯಾಡಗಿ ಮೆಣಸಿನಕಾಯಿ, ಈ ಮೊಹಮ್ಮದ್ ನಾಸಿಪುಡಿ ಇದ್ದಾರಲ್ಲ, ಈ ಮೊಹಮ್ಮದ್ ನಾಸಿಪುಡಿ ಇದ್ದಾನಲ್ಲ, ಇವನು ಬ್ಯಾಡಗಿ ಮೆಣಸಿನಕಾಯಿ ವ್ಯಾಪಾರಿ ಅಂತೆ. ಆದರೆ ಇವನು ಪೊಲೀಸವ್ರ ಹತ್ರ ಹೇಳಿರೋದು ಇನ್ನೊಂದು ವಿಷಯ ಏನಂದರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತೀನಿ ನಾನು ಅಂತ ಹೇಳ್ಕೊಂಡಿದ್ದಾನೆ. ಮುಂದಿನ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಈತ ಬ್ಯಾಡಗಿಯಿಂದ ಏನೋ ಸ್ಪರ್ಧಿಸುವ ಒಂದು ಇದರಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಅವನು ಯಾವ್ಯಾವ ರಾಜಕಾರಣಿಗೆ ಎಷ್ಟೆಷ್ಟು ಆಪ್ತ, ಹಾಗೆಯೇ ಎಷ್ಟೆಷ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಎಲ್ಲಿಂದ ಗಳಿಸ್ತಾ, ಇಷ್ಟೆಲ್ಲ ದುಡ್ಡು ಇವನಿಗೆ ಎಲ್ಲಿಂದ ಬಂತು? ಬರೀ ಮೆಣಸಿನ್ಕಾಯಿ ಮಾರಿ ಇವನು ಏನಾದರೂ ಶ್ರೀಮಂತ ಆದ್ನ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡಿಬೇಕಾಗತ್ತೆ. ಬಡ್ಡಿ ಮಕ್ಕಳು ತಿನ್ನೋದು ಇಲ್ಲಿ ಅನ್ನ, ಗಳಿಸೋದು ಇಲ್ಲಿ ಹಣ, ಮನಸ್ಸು ಮಾತ್ರ ಪಾಕಿಸ್ತಾನದ ಕಡೆಗೆ. ಹಣದ ಮದದಲ್ಲಿ ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗ್ತಾರೆ. ಇಂತಹ ಎಷ್ಟು ಕ್ರಿಮಿ ಕೀಟ ನಾಯಿ ನರಿಗಳು ನಮ್ಮ ಮಧ್ಯೆ ಇವೆ ಇನ್ನೂ ಗೊತ್ತಿಲ್ಲ. ಹಾಗೆಯೇ ನಾವು ಇನ್ನೂ ನೋಡಬೇಕಾಗುತ್ತೆ ಮುಂದುವರೆದ್ರೆ ಸ್ನೇಹಿತರೆ. ವ್ಯಾಪಾರ ಮಾಡೋದಕ್ಕೆ ಇಲ್ಲಿ ಬೇಕು, ಲಾಭ ಮಾಡ್ಕೊಳ್ಳೋದಕ್ಕೆ ಇಲ್ಲೇ ಆಗಬೇಕು, ಹಾಗೆಯೇ ಕೋಟಿ ಕೋಟಿ ಗಳಿಸೋದಕ್ಕೂ ಕೂಡ ಭಾರತ ಬೇಕು ಇವರಿಗೆಲ್ಲ. ಆದರೆ ನಾವು ನೋಡಬಹುದು ಇವರ ಪೂರ್ವಾಪರ ಮುಂದಿನ ದಿನಗಳಲ್ಲಿ ಹೇಗಾಗೋಗ್ಬಿಡುತ್ತೆ ಅಂದರೆ, ಇವರ ಹತ್ರ ವ್ಯಾಪಾರ ಮಾಡಬೇಕು ಅಂದರೆ ಕೂಡ ನಾವು ಇವರ ಪೂರ್ವಾಪರ ಅಂದರೆ ಅವನು ಎಲ್ಲಿ ಹುಟ್ಟ, ಎಲ್ಲಿ ಬೆಳೆದ, ಇದೆಲ್ಲವನ್ನು ತಿಳ್ಕೊಂಡು ನಾವು ಇವರ ಹತ್ರ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನು ಇವರ ಶ್ರೀಮಂತಿಕೆ ಕೂಡ ಭಯಕ್ಕೆ ಕಾರಣ ಆಗುತ್ತೆ. ಇಂತಹವರ ಬಳಿ ಸಂಗ್ರಹ ಆಗೋ ಸಮಾಜ ದ್ರೋಹಿ ಕೃತ್ಯ, ಯಾಕೆಂದರೆ ಸಂಗ್ರಹ ಆಗೋ ಹಣ ಏನಿದೆ ಇದು ಸಮಾಜ ದ್ರೋಹಿ ಕೃತ್ಯಗಳಿಗೆ ಬಳಕೆ ಆಗೋ ಸಾಧ್ಯತೆಗಳನ್ನ ನಾವು ತಳ್ಳಿ ಹಾಕೋದಕ್ಕೆ ಆಗೋದೇ ಇಲ್ಲ. ಇನ್ನು ಈ BJP ರಾಜ್ಯಸಭಾ ಸದಸ್ಯ, ಇನ್ನು BJP ಏನಿದೆ, ಇವರು ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅಷ್ಟೊಂದು ಮಾನ ಮರ್ಯಾದೆ ಇದ್ದರೆ ನೈತಿಕ ಹೊಣೆನೊತ್ತು ಈ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಏನಿದ್ದಾನೆ, ಈತನೇ ಒಂದು ಬೆಟರ್, ಅಂದರೆ ಒಂದು ರಾಜೀನಾಮೆಯನ್ನು ಕೊಟ್ಬಿಟ್ರೆ ಬೆಟರು. ಆದರೆ ಗೊತ್ತಿಲ್ಲ, ಅಬ್ಬಬ್ಬಬ್ಬ, ಇನ್ನು ಈ ನಾಸೀರ್ ಹುಸೇನ್ ಮಾಡಿದ ಕಥೆನ ನೋಡಬೇಕಿತ್ತು. ಅವತ್ತು ಮೀಡಿಯಾದವರು ಕೇಳೋದಕ್ಕೆ ಹೋದರೆ ಅದೇನು ದರ್ಪ, ಅದೇನು ದಬ್ಬಾಳಿಕೆ, ಎಂತಹ ದುರಹಂಕಾರಿ ಗೊತ್ತಿಲ್ಲ ರೀ. ಇನ್ನೂ ಸರ್ಕಾರದ ಮಾನ ಮುಚ್ಕೊಳ್ಳೋಕ್ಕೆ ಇನ್ನೂ 1 ವರ್ಷನ ತೆಗೆದಿದ್ದಾರೆ. ಇವಾಗ ಅದೇನಪ್ಪ ಅಂದರೆ, 2 ವರ್ಷದ ಹಿಂದೆ ಮಂಡ್ಯದಲ್ಲಿ ಪಾಕ್ ವಿರುದ್ಧ ಒಂದು ಪ್ರತಿಭಟನೆ ನಡೀತಾ ಇದ್ದಾಗ ಅಲ್ಲಿ ಮುರ್ದಾಬಾದ್ ಅನ್ನೋ ಜಾಗದ ಬದಲಾಗಿ ಬಾಯಿ ತಪ್ಪಿ ಜಿಂದಾಬಾದ್ ಅಂತ ಹೇಳಿಬಿಟ್ಟು ಏನು BJPಯ ಒಬ್ಬ ಕಾರ್ಯಕರ್ತ ರವಿ ಎನ್ನುವ ವ್ಯಕ್ತಿ ಆಗ ಬಾಯಿ ತಪ್ಪಿ ಜಿಂದಾಬಾದ್ ಅಂದಿದ್ದಕ್ಕೆ ಈಗ FIRನ ಹಾಕಿ ಕಾಂಗ್ರೆಸ್ ಬೆಂಬಲಿಗರು ಅರೆಸ್ಟ್ ಆದರೆ ನಾವು BJP ಪಕ್ಷದ ಬೆಂಬಲಿಗರನ್ನು ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ತೋರಿಸೋದಕ್ಕೆ ಹೊರಟಿದೆ ಈಗಿನ ಸರ್ಕಾರ. ನೋಡೋಣ ಅದು ಏನಾಗುತ್ತೆ ಅಂತ ಹೇಳಿಬಿಟ್ಟು ಕಾಯ್ದು ನೋಡೋಣ. ಅವರನ್ನು ಅರೆಸ್ಟ್ ಮಾಡಿ ಈಗಾಗಲೇ FIR ಹಾಕಿ ಅರೆಸ್ಟ್ ಮಾಡಿದ್ದಾರೆ. ಅದು ಏನಾಗುತ್ತೆ ಅಂತ ಕಾಯ್ದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.